ಬೆಂಗಳೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆ ಅಧ್ಯಕ್ಷರು, ಆತ್ಮೀಯರು, ಕ್ರಿಯಾಶೀಲ ಪ್ರಮುಖ ನಮ್ಮ ಪಕ್ಷದ ಮುಖಂಡರುಗಳು ಆದಂತ ಮಾನ್ಯ ಶ್ರೀ ಎಸ್ ಮನೋಹರ್ ಅವರೇ, ಇನ್ನೋರು ನಮ್ಮ ಪಕ್ಷದ ಪ್ರಮುಖ ವಕ್ತಾರರು, ಹಿರಿಯ ಮುಖಂಡರು ಆದಂತ ಮಾನ್ಯ ಲಕ್ಷ್ಮಣರವರೇ, ನಮ್ಮ ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ಮಾನ್ಯ ಪುಷ್ಕರ್ ಅವರೇ, ಈ ಒಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ಅನಿತಾ ಅವರೇ, ನನ್ನ ಜೊತೆಯಲ್ಲಿ ನಮ್ಮ ಬಸವರಾಜ್ ಕುಮಸ್ಗಿ ಅವರು, ವಿಲಾಸ್ ಅವರು ಬಂದಿದ್ದಾರೆ. ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಅಧಿಕಾರಿ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮನೋಹರ್ ಅವರಿಗೆ ಇವತ್ತು ನನಗೆ ಬಹಳ ಆತ್ಮೀಯತೆ ಇದೆ. ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಎಲ್ಲೇ ಅಕ್ರಮಗಳಾಗ್ಲಿ, ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಭ್ರಷ್ಟಾಚಾರ ಆಗಲಿ, ಇಂಥವೇನಾದರೂ ಆಗಿದ್ದಂತಹ ಸಂದರ್ಭದಲ್ಲಿ ಯಾರದೇ ಒತ್ತಡಕ್ಕೆ ಒಳಗಾಗದೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಪಕ್ಷಕ್ಕಾಗಿ ಒಂದು ನಿಷ್ಠೆಯಿಂದ ದುಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಎಸ್ ಮನೋಹರ್. ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಮನೋಹರ್ಗೆ ಪಕ್ಷ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಅಧ್ಯಕ್ಷರನ್ನಾಗಿ, ನಿಗಮದ ಅಧ್ಯಕ್ಷರನ್ನಾಗಿ ಜವಾಬ್ದಾರಿಯನ್ನು ವಹಿಸಿದೆ. ಯಾವುದೇ ಜವಾಬ್ದಾರಿ ಕೊಟ್ಟರು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಮತ್ತೆ ಮನೋಹರ್ಗೆ ವಿಶೇಷವಾಗಿ ಲಕ್ಷ್ಮಣ್ ಅವರಿಗೆ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಪ್ರಕೃತಿ ಪರಿಸರ ಉಳಿದ್ರೆ ಮಾತ್ರ ಇವತ್ತು ಮನುಕುಲದ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಜಗತ್ತಿನ ಎದುರುಗಡೆ ಏನಾದ್ರೂ ಒಂದು ದೊಡ್ಡ ಸವಾಲಿದ್ರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಿಮ್ ಕಣ್ಣೆದುರುಗಡೆ ಇದೆ. ಪ್ರಕೃತಿ ವಿಕೋಪ ಅಂತೂ ಇದೆ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ. ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದು ವಾರದಲ್ಲಿ ಬೀಳ್ತದೆ, ಒಂದು ವಾರದಲ್ಲಿ ಬೀಳುವಂತ ಮಳೆ ಒಂದೇ ದಿವಸದಲ್ಲಿ ಬೀಳ್ತದೆ. ವಾಡಿಕೆ ಅಂತ ಬಿದ್ದರೆ ತೊಂದರೆ ಇಲ್ಲ, ಒಂದೇ ದಿವಸದಲ್ಲಿ ಬಿದ್ದರೆ ಎಲ್ಲ ಬೆಳೆ ನಾಶ ಆಗ್ತದೆ, ಸೇತುವೆಗಳೆಲ್ಲ ಕೊಚ್ಕೊಂಡು ಆಗ್ತಾ ಇದೆ. ಈಗ ನೋಡಿ, ಮೊನ್ನೆ ಅಲಿಕಲ್ ಮಳೆ ಆಯ್ತು. ಹಿಂದೆ ನಮ್ಮ ರಾಜ್ಯದಲ್ಲೇ, ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಬೆಳೆದಂತ ಬೆಳೆ ನಷ್ಟ ಆಯ್ತು. ನಮ್ಮ ರಾಜ್ಯದಲ್ಲಿ ನೀವು ನೋಡಿದಿರಿ, ಗುಡ್ಡ ಕುಸಿತ ಆಯ್ತು. ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದಾರೆ. ಶಿರೂರಲ್ಲಿ, ಕೇರಳದಲ್ಲಿ, ವಯನಾಡದಲ್ಲಿ, ನಮ್ಮ ಗಡಿ ಭಾಗ ಗುಡ್ಡ ಕುಸಿತ ಆಗಿ ಆ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಂಥದ್ದು ನಿಮ್ಮ ಗಮನದಲ್ಲಿದೆ. ತಾಪಮಾನ ಹೆಚ್ಚಿಗಾದ್ರೆ ಏನಾಗ್ತದೆ ಈಗಲೇ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಒಂದಾನೊಂದು ಕಾಲದಲ್ಲಿ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ 70ರ ದಶಕದಲ್ಲಿ, 80ರ ದಶಕದಲ್ಲಿ ಚಿಕ್ಕವರಿದ್ದಾಗ ಬರ್ತೀವಿ ಅವರು ಇವತ್ತು ಎಲೆಕ್ಟ್ರಿಸಿಟಿ ಸೋಮಲ್ಲಿ ಇರ್ತಾ ಇದ್ರು. ಅಲ್ಲಿ ಬಾರ ಬೇಸಿಗೆಯಲ್ಲಿ ಸಹಿತ ಚಳಿ ಆಗ್ತಾ ಇತ್ತು, ಫ್ಯಾನ್ ಸಹಿತ ಬೇಕಾಗ್ತಾ ಇರಲಿಲ್ಲ. ಅವಾಗ ಆರಾಮಾಗಿ ಸಾಯಂಕಾಲ 30-32 ಡಿಗ್ರಿ ಸೆಂಟಿಗ್ರೇಡ್ ದಾಟ್ತಾ ಇರಲಿಲ್ಲ. ಈಗ 38-40 ಡಿಗ್ರಿಗೆ ಬಂದಿದೆ. ನಮ್ಮ ಕಡೆ 45 ಇದೆ. ಈಗ ನಾನು ಮಾಧ್ಯಮದಲ್ಲಿ ನೋಡಿ, ಕೆಲವೊಂದು ಕಡೆ 46, 47, 48 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗಿದೆ ತಾಪಮಾನ. 50 ಆಯ್ತು ಅಂದ್ರೆ ಮನೆಯವರೆಗೆ ಬರ್ಲಿಕ್ಕೆ ಬರಲ್ಲ. ಈಗ ಯಾರು ನಿರ್ಗತಿಕರಿದ್ದಾರೆ, ಯಾರಿಗೆ ಇವತ್ತು ಯಾವ ರೀತಿಯಲ್ಲಿ ಆಶ್ರಯ ಇಲ್ಲ, ಅಂತವ್ರು ಬದುಕಲಿಕ್ಕೆ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿನೂ ಆಗ್ತಾ ಇದೆ. ಹೀಗಾಗಿ ನಾವೆಲ್ಲ ಅದೃಷ್ಟವಂತರಿದ್ದೀವಿ. ಈ ಭಾಗದಲ್ಲಿ ಇವತ್ತು ಪಶ್ಚಿಮ ಘಟ್ಟ ಇದೆ, ಮೈಸೂರು, ಚಾಮರಾಜನಗರ, ಕಾರವಾರ, ಮ್ಯಾಂಗ್ಳೂರ್, ಬೆಳಗಾವ್, ಈ ಎಲ್ಲ ಭಾಗದಲ್ಲಿ, ಶಿವಮೊಗ್ಗ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಏನು 10 ಜಿಲ್ಲೆಗಳಲ್ಲಿ ಬಹಳ ಅತ್ಯಂತ ಇವತ್ತು ವೈವಿಧ್ಯಮಯವಾದಂತಹ ಒಂದು ತಾಣ ಇದೆ. ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ, ಕೀಟಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಇವೆಲ್ಲದಕ್ಕೆ ಇಡೀ ಮನುಷ್ಯನ ಜೊತೆಯಲ್ಲಿ, ಮಾನವನ ಜೊತೆಯಲ್ಲಿ ಇವತ್ತು ವನ್ಯಜೀವಿಗಳು ಬಹಳ ಅವಶ್ಯಕತೆ ಇದೆ. ಈ ವನ್ಯಜೀವಿಗಳು ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡ್ತವೆ. ಹೀಗಾಗಿ ನಮ್ಮ ಎಕೋಸಿಸ್ಟಮ್ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಬೇಕು. ಭೂಮಿಯಲ್ಲಿ ಯಾರ್ಯಾರು ಜೀವಿಗಳಿದ್ದಾವೆ ಅವರೆಲ್ಲರಿಗೆ ಬದುಕುವ ಹಕ್ಕಿದೆ ಅಂತ ಒಂದು ಇದರಲ್ಲಿ ನಾವು ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನಗರೀಕರಣ ಆಗ್ತಾ ಇದೆ, ಮಾನವ ಪ್ರಾಣಿ ಸಂಘರ್ಷ
ನೀವು ನೋಡ್ತಾ ಇದ್ದೀರಿ, ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಮೊನ್ನೆನೇ ದುಬಾರದಲ್ಲಿ ಒಂದು ದುರ್ಘಟನೆ ಆಯಿತು. ದುರ್ಘಟನೆ ಆಗುವಂಥದ್ದು ಬಹಳ ಆಶ್ಚರ್ಯ, ಯಾಕಂದ್ರೆ ಅನಿರೀಕ್ಷಿತವಾದಂಥದ್ದು, ನಾವು ಯಾರೂ ಊಹೆ ಮಾಡಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಾಣೆಗಳು ಈ ರೀತಿ ಹೊಡೆದಾಟ್ಕೊಳ್ಳುವಂಥದ್ದು ಬಹಳ ಕಡಿಮೆ, ಬಹಳ ವಿರಳಾತಿ ವಿರಳ. ಹೀಗಾಗಿ ದುರ್ಘಟನೆಯಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದು ನಿಮ್ಗೆಲ್ಲ ಗೊತ್ತಿದೆ. ಇಂಥದ್ರಲ್ಲಿ ಏನಾಗ್ತಾ ಇದೆ, ಇವತ್ತು ದಸರಾ ಮಹೋತ್ಸವ ಮಾಡ್ತೀವಿ, ದಸರಾ ಆಕರ್ಷಣೆ ಯಾರು? ಜಂಬೂ ಸವಾರಿ ಆಕರ್ಷಣೆ ಯಾರು? ಆನೆಗಳೇ. ಹೀಗಾಗಿ ಆನೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಸಂರಕ್ಷಣೆ ಜೊತೆಯಲ್ಲಿ ಇವತ್ತು ನಾವು ಉತ್ತಮ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಬಂಡೀಪುರ ಇದೆ, ನಾಗರಹೊಳೆ ಇದೆ, MMLs ಇದೆ, ಕಾವೇರಿ ವೈಲ್ಡ್ ಲೈಫ್ ಇದೆ, ಅನೇಕ ಈ ಭಾಗದಲ್ಲಿ ಇಲ್ಲೆಲ್ಲ ಈಗ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದೇ ಬಂಡೀಪುರ್ನಲ್ಲಿ 72ರಲ್ಲಿ 4-8 ಹುಲಿ ಇದ್ದಿದ್ದು ಈಗ ಒಂದು 100ಕ್ಕಿಂತ ಜಾಸ್ತಿ ಹುಲಿಗಳಾಗ್ಬಿಟ್ಟಿದ್ದಾವೆ. ಇದೇ ಇವತ್ತು ಆ ಭಾಗದಲ್ಲಿ 110 ಆನೆಗಳಿದ್ದು ಅಂತ ನಮ್ಮ ಹತ್ರ ಇದೆ. 70ರ ದಶಕದಲ್ಲಿ 1100 ಆಗ್ಬಿಟ್ಟಿದ್ದಾವೆ ಈಗ ಈ ಒಂದೇ ವಲಯದಲ್ಲಿ. 6395 ಆನೆಗಳಿದ್ದಾವೆ. ಇಡೀ ದೇಶದಲ್ಲೇ ನಾವು ನಂಬರ್ 1 ಇದ್ದೀವಿ. ಇವತ್ತು ಹುಲಿಯಲ್ಲಿ ನಂಬರ್ 2 ಇದ್ದೀವಿ. ಹೀಗಾಗಿ ನಾವು ಆನೆಗಳ ಸಮೀಪ ಅಂದ್ರೆ ಪ್ರಾಣಿಗಳ ಸಮೀಪ ಹೋಗ್ತಾ ಇದ್ದೀವಿ. ಅರಣ್ಯದ ಪಕ್ಕದಲ್ಲಿ ಗೋಮಾಳ ಇತ್ತು, ಹಿಂದೆ ಗೋಮಾಳೆಲ್ಲ ಮಂಜೂರಿ ಮಾಡ್ಬಿಟ್ಟಿದ್ದೀವಿ. ಇವತ್ತು ಅಲ್ಲಿ ಏನೂ ಬೆಳೀತಾ ಇರಲಿಲ್ಲ, ಅಲ್ಲಿ ಎಲ್ಲ ದಟ್ಟ ಅಡವಿ ತರನೇ ಇತ್ತು, ಗೋಮಾಳ ಇದ್ರು. ಈಗೇನಾಗಿದೆ, ಈಗೆಲ್ಲ ರುಚಿಕರವಾದಂತ ಒಂದು ಬೆಳೆಗಳು ಬೆಳೀತಾ ಇದ್ದೀವಿ. ಕಬ್ಬು ಬೆಳಿತೀವಿ, ಆನೆ ಹೊರಗಡೆ ಬರ್ತದೆ. ಇವತ್ತು ಹಲಸುಣ್ಣಿ ತಿನ್ಲಿಕ್ಕೆ ಅದು ನಾವು ಹೋಗ್ತೀವಲ್ಲ ಹೋಟೆಲ್ಗಳಿಗೆ ತಿನ್ಲಿಕ್ಕೆ, ಆ ರೀತಿ ಆನೆನೂ ಹೊರಗಡೆ ಬರುತ್ತೆ. ಅದಕ್ಕೆ ರುಚಿಕರವಾದಂತ ಆಹಾರಗಳು ಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಏನಾಗಿದೆ, ಇವತ್ತು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಪ್ರತಿ ವರ್ಷ 45ರಿಂದ 50 ಜನ ಮೃತಪಡ್ತಾ ಇದ್ದಾರೆ. ನಮ್ಮ ಆನೆಗಳ ಸಂಖ್ಯೆ 6395 ಇದ್ದು 35ರಿಂದ 40 ಜನ ಸಾಯ್ತಾ ಇದ್ದಾರೆ. ಒರಿಸ್ಸಾದಲ್ಲಿ 2000 ಇರ್ಬೋದು, ಆದ್ರೆ 150 ಜನ ಸಾಯ್ತಾರೆ. ಅಲ್ಲಿ ಜಾರ್ಖಂಡದಲ್ಲಿ 100ಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ. ನಮ್ಗಿಂತ ಕಡಿಮೆ ಆನೆ ಇದಾವೆ. ಅಂದ್ರೆ ಅವ್ರಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇದು ನಮ್ದೊಂದೇ ಸಮಸ್ಯೆ ಇಲ್ಲ, ಇಡೀ ದೇಶದಾದ್ಯಂತ ಇವತ್ತು ಇದು ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗಿದೆ. ಹೀಗಾಗಿ ಅಲ್ಲೇ ನಮ್ಮ ಅಧಿಕಾರಿಗಳಿರ್ಬೋದು, ಮುಂಚೂಣಿ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು, ಆಂಟಿ ಪೋಚಿಂಗ್ ಕ್ಯಾಂಪ್ನವರಿದ್ದಾರೆ, ಆಂಟಿ ಡಿಪ್ರೆಡೇಷನ್ ಕ್ಯಾಂಪ್ನವರಿದ್ದಾರೆ, ರ್ಯಾಪಿಡ್ ರೆಸ್ಪಾನ್ಸ್ ಕ್ಯಾಂಪ್ನವರಿದ್ದಾರೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅವರಿದ್ದಾರೆ, ಲೇಪರ್ಡ್ ಟಾಸ್ಕ್ ಫೋರ್ಸ್ ಇದ್ದಾರೆ. ಅವ್ರಿಗೆಲ್ಲನೂ ಸುರಕ್ಷತೆ ಬೇಕಲ್ಲ. ಜೀವದ ಹಂಗನ್ನು ತೊರೆದು ಅವರು ಅರಣ್ಯದಲ್ಲಿ ಓಡಾಡಿ, ಆನೆ ಬಂತು ಅಂದ್ರೆ ಹಿಮ್ಮೆಟ್ಟಿಸ್ಬೇಕು, ಹುಲಿ ಬಂತು ಅಂದ್ರೆ ಹಿಮ್ಮೆಟ್ಟಿಸ್ಬೇಕು, ಚಿರತೆ ಬಂತು ಹಿಡಿಲಿಕ್ಕೆ ಹೋಗ್ಬೇಕು. ಹುಲಿ ಹಿಡಿಯುವಂಥದ್ದು, ಆನೆ ಹಿಡಿಯುವಂಥದ್ದು ಅಷ್ಟು ಸರಳವಾದಂತಹ ಒಂದು ಕಾರ್ಯ ಅಲ್ಲ. ಕಾರ್ಯಾಚರಣೆ ಅಪಾಯಕರವಾದಂಥ ಕಾರ್ಯಾಚರಣೆ. 4 ಕುಮ್ಕಿ ಆನೆಗಳು ಬೇಕು, ಅದ್ರ ಜೊತೆಯಲ್ಲಿ ಡಾರ್ಟ್ ಮಾಡೋ ಬೇಕು, ವೆಟರ್ನರಿ ಡಾಕ್ಟರ್ ಬೇಕು, ಸಿಬ್ಬಂದಿಗಳು 20-25 ಜನ 40 ಜನ ಭಾಗವಹಿಸ್ತಾರೆ. ಏನಾದರೂ ಅನಾಹುತಗಳಾದ್ರೆ ಆನೆಗೂ ಅನಾಹುತ ಆಗ್ಬೋದು, ಆ ಪ್ರಾಣಿಗೂ ಆಗ್ಬೋದು, ಮನುಷ್ಯರಿಗೂ ಆಗ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅರಣ್ಯದಲ್ಲಿ ಏನು ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಸುರಕ್ಷಾ ಕ್ಯಾಬಿನ್ ಮಾಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ ನಮ್ಮ ಮನೋಹರ್ ಅವರು ಕೊಟ್ಟರು. ಮಾಡಿ ಅಂತ ನಾನು ಹೇಳಿದ್ದೆ. ಇವತ್ತು CSR ಫಂಡಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನ್ನುವಂಥದ್ದು ಏನಿದೆ ಪ್ರತಿಯೊಬ್ಬರದ್ದು ಇದೆ. ಅದರಲ್ಲಿ ಸುಮಾರು 15 ಸುರಕ್ಷಾ ಕಿಟ್ ಕ್ಯಾಬಿನ್ ಇವತ್ತು ತಯಾರು ಮಾಡಿದ್ದಾರೆ. ನಮ್ಮ ಪುಷ್ಕರ್ ಅವರು ನೋಡಿದ್ದಾರೆ, ಅವರು ಅದರಲ್ಲಿ ತಜ್ಞರಿದ್ದಾರೆ. ಇನ್ನೂ ಏನಾದರೂ ವಿನ್ಯಾಸದಲ್ಲಿ ಬದಲಾವಣೆ ಬೇಕಾದರೂ ಸಲಹೆಯನ್ನು ಕೊಡ್ತಾರೆ. ಹೀಗಾಗಿ ಅದು ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನೀವೇ ಬರಬೇಕು ಅಂತ ಮನೋಹರ್ ಅವರು ಹೇಳಿದ್ದಕ್ಕಾಗಿ ನನ್ನ ಇನ್ನೊಂದು ಕಾರ್ಯಕ್ರಮ ಇದೆ, ಆದರೂ ನಾನು ಬರ್ತೀನಿ 11:30 ಅಂತ ಹೇಳಿದ್ದೆ. ಲೇಟ್ ಆಯಿತು, ಭಾಳ ಜನ ಇದ್ರು. ಈಗ ಬಂದಿದ್ದೇನೆ, ಮತ್ತೆ ನಾನು ಬೇಗ ನಿರ್ಗಮಿಸಬೇಕು. ಅದಕ್ಕೆ ಇವತ್ತೇನು ಅರಣ್ಯ ಇಲಾಖೆ ಬಗ್ಗೆ, ಪ್ರಕೃತಿ ಪರಿಸರ ಬಗ್ಗೆ ಇಷ್ಟೊಂದು ಕಳಕಳಿನ ಇಟ್ಕೊಂಡು ಮನೋಹರ್ ಅವರು, ನಿಮ್ಮ ವ್ಯವಸ್ಥಾಪಕ ನಿರ್ದೇಶಕರು, ಎಲ್ಲ ನಿಮ್ಮ ನಿಗಮ ಮಂಡಳಿ ಎಲ್ಲ ಸದಸ್ಯರುಗಳು, ಸಿಬ್ಬಂದಿಯವರು ಕೂಡಿಕೊಂಡು ಉತ್ತಮವಾದಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ಈ ಒಂದು ಸುರಕ್ಷಾ ಕ್ಯಾಬಿನ್ ತಯಾರು ಮಾಡಿದ್ದೀರಿ. ಇವತ್ತು ಹಸ್ತಾಂತರ ಆಗ್ತಾ ಇದೆ. ಅದಕ್ಕಾಗಿ ನಾನು ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ, ಎಲ್ಲರ ಪರವಾಗಿ ಮನೋಹರ್ ಅವರಿಗೆ, ಅವರ ಸಿಬ್ಬಂದಿ ಅವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಅರಣ್ಯ ಉಳಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕಬಾರ್ದು ಇವತ್ತು. ಯಾಕೆಂದ್ರೆ ಬಹಳ ಕಡೆ ನಾವು ನೋಡ್ತೀವಿ, ಅರಣ್ಯ ಕ್ಷೇತ್ರ ಎಷ್ಟಿರಬೇಕು,
ತಜ್ಞರ ಪ್ರಕಾರ ಭೂಭಾಗದ 33% ಇರಬೇಕು, 21 ಇದೆ. ಆ 21ರಲ್ಲಿ 1-2% ಒತ್ತುವರಿ ಆಗ್ಬಿಟ್ಟಿದೆ. ನೈಜವಾದಂತ ಅರಣ್ಯ 19% ಇರಬೇಕು. 4 ಲಕ್ಷ ಎಕರೆ ಭೂಮಿ ಒತ್ತುವರಿ ಆದಂಥದ್ದು. ಹೀಗಾಗಿ ನಾನು ಇನ್ನು ಮುಂದಂತೂ ಒತ್ತುವರಿ ಆದರೆ ಕ್ರಿಮಿನಲ್ ಮೊಕದ್ದಮೆ ಆಗಿ ಜೈಲಲ್ಲಿ ಹಾಕಿ ಅಂತ ಹೇಳಿದ್ದೇನೆ. ಇದ್ದಂಥದ್ದು ಒತ್ತುವರಿ ತೆರವು ಮಾಡುವಂತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಭೂಮಿ, ಅರಣ್ಯ ಭೂಮಿ, ಅದನ್ನು ಮರುವಶಪಡಿಸಿಕೊಂಡಿದ್ದೇವೆ. ನಾನು ಅರಣ್ಯ ಮಂತ್ರಿ ಆದ ಮೇಲೆ ಸುಮಾರು 50,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಅರಣ್ಯ ಭೂಮಿ ಈಗ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಮತ್ತೆ ಅದಕ್ಕೆ ಅದು ನಾವೇ ಗೆಲ್ತೀವಿ, ಪ್ರಶ್ನೆ ಇಲ್ಲ. ಅದು ಎಷ್ಟು ಬೆಲೆ ಬಾಳುವಂತ ಭೂಮಿ ಇವತ್ತೇನು ಭೂಗಳರು ಹೊಡೆದಾಗ್ಬಿಟ್ಟಿದ್ದಾರೆ ಅಂತ ನಾವೆಲ್ಲ ಹೇಳ್ಬೇಕು, ಜನರಿಗೆ ಗೊತ್ತಾಗಬೇಕಲ್ಲ. ಇವತ್ತು ಆ ರೀತಿಯಲ್ಲಿ ಇಂತೂ ಅನೇಕ ಪ್ರಕರಣಗಳಿದ್ದಾವೆ. ಇವತ್ತು ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ರೈಲ್ವೆ ಬ್ಯಾರಿಕೇಡ್ ಆಗಲಿ, ಟೆಂಟಕಲ್ ಫೆನ್ಸಿಂಗ್ ಆಗಲಿ, ಇವತ್ತು ಆನೆ ಕಂದಕಗಳು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ರೀತಿಯಲ್ಲಿ ಸ್ವಚ್ಛತೆ ಆಗಲಿ, ಇನ್ನಿತರ ಎಲ್ಲ ಬಹಳ ಎಲ್ಲೋ ಒಂದೇ ಸಲ ಆಗ್ತದೆ. ನಾವೆಲ್ಲ ಬರೀ ಸ್ವರ್ಗನೆ ಮಾಡ್ತೀವಿ ಅಂತ ಹೇಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಂತವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಕೈಲಾದಷ್ಟು ಪ್ರಾಮಾಣಿಕತೆಯಿಂದ ದುಡಿಯುವಂತ ಕೆಲಸ ನಾವು ಮಾಡ್ತಾ ಇದ್ವಿ. ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿಯವರು ಸಹಿತ ಈಗ ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮೆಲ್ಲರ ಸಹಕಾರ, ಸಹಯೋಗ ಇರಲಿ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಬ್ಯಾಂಗ್ಳೂರನ್ನು ನಾವೆಲ್ಲರೂ ಕೂಡಿ ಬಹಳ ಗಂಭೀರತೆಯಿಂದ ಚಿಂತನೆ ಮಾಡಬೇಕಾಗ್ತದೆ. ಬ್ಯಾಂಗ್ಳೂರು ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಏನು ಹೊರಗಡೆಯಿಂದೆಲ್ಲ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ, ಇಲ್ಲಿರ್ಬೇಕು ಅಂತ ಇಚ್ಛೆ ಪಡ್ತಾರೆ. ಅದು ಮುಂದೆ ಕಡಿಮೆ ಆಗ್ತದೆ. ಸಂಚಾರ ದಟ್ಟಣೆ ನೋಡ್ತಾ ಇದ್ದೀವಿ, ಆಯುಷ್ಯ ಅರ್ಧ ಅದರಲ್ಲೇ ಹೋಗ್ಬಿಡುತ್ತೆ ಸ್ಟಕ್ ಆಗ್ಬಿಟ್ರೆ. ಆ ರೀತಿಯಲ್ಲಿ ಈಗಲಾದ್ರೂ ಸುಧಾರಿಸಿಕೊಳ್ಳಿಕ್ಕೆ ಸಮಯ ಇದೆ. ಹೀಗಾಗಿ ಕಾಯ್ದೆ ಕಾನೂನುಗಳೇನಿದ್ದಾವೆ, ನಗರಾಭಿವೃದ್ಧಿ ಇಲಾಖೆ ಹೋದು ಇವತ್ತು 4 ಅಂತಸ್ತು ಅಂದ್ರೆ 10 ಅಂತಸ್ತು ಕಟ್ಬಿಡ್ತಾರೆ. ಎಲ್ಲ ಉಲ್ಲಂಘನೆಗಳಿದ್ದಾವೆ. ಹೀಗಾಗಿ ಇದೆಲ್ಲವನ್ನು ತಡೆದು ಉತ್ತಮ ರೀತಿಯಲ್ಲಿ ಇವತ್ತು ನಗರ ಬಗ್ಗೆನೂ ಇನ್ನು ಹಸಿರೀಕರಣ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಇದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡೋಣ. ಹಾಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯವರು ಬಹಳ ಉತ್ತಮವಾದಂಥ ಸೇವೆಯನ್ನು ಮಾಡಿ ಒಂದು ರಾಜ್ಯಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸಿ, ನನಗೆ ಆಹ್ವಾನ ಮಾಡಿ ಮತ್ತು ನಮ್ಮ ಇಲಾಖೆಗೆ ಈ ಒಂದು ಸುರಕ್ಷಾ ಕ್ಯಾಬಿನ್ ತಾವು CSR ನಿಧಿಯಲ್ಲಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.